ವಾಟರ್ ಬಾಲ್ಸ್ ನೀರಿನಲ್ಲಿ ಅರ್ಧ ಗಂಟೆ ಬಿಟ್ಟರೆ ಈ ಥರ ಗೋಲಿ ಆಕಾರದಲ್ಲಿ ಕಲರ್ಸ್ ವಾಟರ್ ಬಾಲ್ಸು ನಮ್ಮ ಕೈ ಸಿಗುತ್ತೆ. ಇದು ನೋಡೋದಕ್ಕೆ ತುಂಬ ಸ್ಪಂಜಿಯಾಗೂ ಕೂಡ ಇರುತ್ತೆ. ಈ ಥರ ಇದರಲ್ಲಿ ಕಲರ್ಸೂ ಬರುತ್ತೆ ನೋಡಿ. ಇದು ಪಿಂಕ್ ಕಲರ್ ಇದೆ, ಆರೆಂಜು, ಬ್ಲೂ, ಗ್ರೀನ್. ಇವನ್ನ ಇದರಲ್ಲಿ ಸಣ್ಣದಾಗಿದ್ದಾವೆ. ಇದಕ್ಕೀಗ ವಾಟರ್ ಬಾಲ್ಸ್ಗಳು, ಇದಕ್ಕೀಗ ನೀರು ಹಾಕೋಣ. ಇದೀಗ ಅರ್ಧ ಗಂಟೆ ಒಳಗಡೆ ಈ ಥರ ಶೇಪಲ್ಲಿ ಈ ವಾಟರ್ ಬಾಲ್ಸ್ಗಳು ಆಗುತ್ತೆ. ಅರ್ಧ ಗಂಟೆ ಆಗಿದೆ. ಈ ವಾಟರ್ ಬಾಲ್ಸನ್ನು ಕೂಡ ನೋಡೋದಕ್ಕೆ ಸ್ವಲ್ಪ ದಪ್ಪ ಊದ್ಕೊಂಡಿದ್ದಾವೆ, ಸ್ಪಂಜಿಯಾಗೂ ಆಗಿದ್ದಾವೆ. ಇದರಲ್ಲಿ ವಾಟರ್ ಬಾಲ್ಸನ್ನು ಹಾಕಿಕೊಂಡು ಮಿನಿ ಆಕ್ವೇರಿಯಂನ ಮಾಡೋಣ. ಅದಕ್ಕೆ ಬೇಕಾದಂಥ ಪ್ಲಾಸ್ಟಿಕ್ಕಿನವು ಫಿಶ್ಶು, ಬನ್ನಿ ಮಾಡೋಣ. ಇವನ್ನ ಫಸ್ಟು ಈ ವಾಟರ್ ಬಾಲ್ಸ್ನ ಬೋಲ್ಗೆ ಹಾಕೊಳ್ಳೋಣ. ಇದ್ರ ಒಳಗಡೆಗೆ ಈ ಫಿಶ್ಗಳನ್ನು ಇಟ್ಕೊಳ್ಳೋಣ. ಈಗ ಇದೀಗ ರೆಡಿ ಆಗಿದೆ ವಾಟರ್ ಬಾಲ್ಸು. ಪ್ಲಾಸ್ಟಿಕ್ ಫಿಶ್ಶು ಡೆಕೋರೇಷನ್ ಮಾಡೋದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ಕಿನ ಗರಿ ತೊಗೊಂಡಿದ್ದೀನಿ. ಈಗ ನೋಡಿ ಯಾವ ಥರ ಲುಕ್ ಕಾಣಿಸ್ತಿದೆ ಇದು ಅಂತ. ಇದನ್ನು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಮನೆಗೆ ಒಂದು ಹೊಸ ಲುಕ್ಕನ್ನು ತಂದು ಕೊಡುತ್ತೆ. ಇದು ಮಿನಿ ಅಕ್ವೇರಿಯಂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ. ಇದೀಗ ಸ್ವಲ್ಪ ಡೆಕೋರೇಟ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಥರ ಹೊಸ ಲುಕ್ಕನ್ನೇ ತಂದುಕೊಡುತ್ತೆ ಮನೆಗಳಿಗೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.